ವಿದ್ಯುತ್ ಶಕ್ತಿ ಕಂಪನಿಯನ್ನ ಖಾಸಗೀಕರಣ ಮಾಡಲು ಯೋಜನೆ ರೂಪಿಸಿರುವುದನ್ನು ವಿರೋಧಿಸಿ ತುರುವೇಕೆರೆ ಪಟ್ಟಣದ ಬೆಸ್ಕಾಂ ಕಚೇರಿಯ ಆವರಣದಲ್ಲಿ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಎಇಇ ಎಂಸಿ ರಾಜಶೇಖರ್ ಅವರು, ಮುಂಬೈನ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಎಂಬ ಖಾಸಗಿ ಸಂಸ್ಥೆಯೊಂದು ಕರ್ನಾಟಕ ಸರ್ಕಾರದ ಸೌಮ್ಯತೆಗೊಳಪಡುವ ಎಲ್ಲ ವಿದ್ಯುತ್ ವಿತರಣಾ ಕಂಪನಿಗಳ ಆಯಾ ಪ್ರದೇಶಗಳಲ್ಲಿ ಸಮಾನಾಂತರವಾಗಿ ವಿತರಣಾ ಕಾರ್ಯಕ್ಕೆ ಪರವಾನಗಿಯನ್ನ ಕೋರಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿ ಆಕ್ಷೇಪಣೆಯನ್ನ ಆಹ್ವಾನಿಸಿರುವುದು ಬೆಳಕಿಗೆ ಬಂದಿದೆ. ರಾಜ್ಯದ ಜನತೆಗೆ ಮಾರಕವಾಗಿರುವ ಈ ಖಾಸಗಿ ಅರ್ಜಿದಾರರ ಕಂಪನಿಗೆ ಅನುಮತಿಯನ್ನ ನೀಡದೆ ಅರ್ಜಿಯನ್ನ ಸರ್ಕಾರ ತಿರಸ್ಕರಿಸಬೇಕಾಗಿದೆ. ರಾಷ್ಟ್ರದ ಸಂವಿಧಾನ ಶಿಲ್ಪಿ ಹಾಗೂ ಜನಪರ ಕಾಳಜಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942-43ರಲ್ಲಿಯೇ ಜನಸೇವಾ ಚಟುವಟಿಕೆಗಳ ಸಂಸ್ಥೆಯಾದ ವಿದ್ಯುತ್ ಶಕ್ತಿ, ನೀರು ಹಾಗೂ ಲೋಕೋಪಯೋಗಿ ಮೊದಲಾದ ಸಂಸ್ಥೆಗಳು ಸರ್ಕಾರದ ಹಿಡಿತದಲ್ಲಿಯೇ ಕಾರ್ಯನಿರ್ವಹಿಸಬೇಕಲ್ಲದೆ ಯಾವುದೇ ಕಾರಣಕ್ಕೂ ಲಾಭಗಳಿಗೆ ದೃಷ್ಟಿಯ ಖಾಸಗಿ ಸಂಸ್ಥೆಗಳಿಗೆ ನೀಡುವುದು ಸಲ್ಲದೆಂದು ತಿಳಿಸಿದ್ದಾರೆ. ಇಂತಹ ಅಪೂರ್ವವಾದ ಜನಪರ ಸೇವೆಯನ್ನ ಖಾಸಗಿ ಸಂಸ್ಥೆಗೆ ನೀಡುವುದು ಜನವಿರೋಧಿ ನೀತಿಯಾಗಿರುವುದರಿಂದ ಟಾಟಾ ಪವರ್ ಕಂಪನಿ ಸಲ್ಲಿಸಿರುವ ಅರ್ಜಿಯನ್ನ ಪುರಸ್ಕರಿಸದೆ ರಾಜ್ಯದ ಗ್ರಾಹಕ ವರ್ಗದ ಹಿತದೃಷ್ಟಿಯಿಂದ ತಿರಸ್ಕರಿಸಬೇಕು ಎಂದು ಕೇಳಿಕೊಂಡರು. ಬೆಸ್ಕಾಂ ನೌಕರರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿಯವರು ಮಾತನಾಡಿ, ಇಂದು ಖಾಸಗಿ ಕಂಪನಿಗಳು ಲಾಭದ ಉದ್ದೇಶದಿಂದ ಕೆಲಸ ಮಾಡ್ತಿವೆ. ಇದರಿಂದ ಸಾಮಾನ್ಯ ಜನರಿಗೆ ಮತ್ತು ಬಡವರ್ಗದವರಿಗೆ ವಿದ್ಯುತ್ ದರ ಹೆಚ್ಚಾಗುತ್ತೆ. ಸಾರ್ವಜನಿಕ ಉದ್ಯೋಗ ಭದ್ರತೆಗೆ ಆತಂಕ. ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಸರ್ಕಾರಿ ಉದ್ಯೋಗ ನೇಮಕಾತಿ ಸಿಗುವುದಿಲ್ಲ. ಖಾಸಗಿ ಕಂಪನಿಗಳಿಗೆ ವಹಿಸಿದ್ರೆ ಬಡ, ಮಧ್ಯಮ, ದೀನದಲಿತರಿಗೆ ಮೀಸಲಾತಿ ಇಲ್ಲದೆ ತೊಂದರೆಯಾಗುತ್ತೆ. ಸಾರ್ವಜನಿಕರ ಹಣದಿಂದ ನಿರ್ಮಿಸಿದ ವಿದ್ಯುತ್ ಜಾಲ ಮತ್ತು ಮೂಲ ಸೌಕರ್ಯಗಳನ್ನು ಖಾಸಗಿ ಕಂಪನಿಗಳಿಗೆ ಒಪ್ಪಿಸುವುದು ನ್ಯಾಯಸಮ್ಮತವಲ್ಲ ಎಂದರು. ಈ ಸಂದರ್ಭದಲ್ಲಿ ಬೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷ ಧರಣೇಶ್, ಕಾರ್ಯದರ್ಶಿ ಅತ್ಯುತ್ ಎಸ್ಕೆ, ಸಹಾಯಕ ಲೆಕ್ಕಾಧಿಕಾರಿ ನರಸಿಂಹಯ್ಯ, ಎಲ್ಲ ಉಪವಿಭಾಗದ ಶಾಖಾ ಅಧಿಕಾರಿಗಳು, ಗುತ್ತಿಗೆದಾರರು, ನೌಕರರ ಸಂಘದ ಸದಸ್ಯರು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಕೇಶವ್ ಕೊಳಘಟ್ಟ, ತುರುವೇಕೆರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಂಘಗಳು ಎಲ್ಲ ಏನಾದ್ರು ಸೇರ್ತು ಅಂದ್ರೆ ನೀವು ಮುಗಿದೋಯ್ತು. ಅಲ್ಲಿಗೆ ಯಾವುದೇ ತರದ ಖಾಸಗೀಕರಣ ಇರ್ಬೋದು ಅಂತ ಯಾವುದು ಯೋಚನೆ ಮಾಡೋಕ್ಕಾಗಲ್ಲ. ಅಂಥದ್ದು ಬರುತ್ತೆ. ಅದು ಬರಬೇಕು ಅಂದ್ರೆ ನಾವೇನ್ ಮಾಡಬೇಕು? ಇಲ್ಲಿಂದನೇ ಪ್ರತಿಯೊಬ್ಬರು ಅಷ್ಟೇ ನಮ್ದು ಏನಿದೆ ಪಾರ್ಟ್ ಆಫ್ ಜಾಬ್ ಅದು ಮಾಡಲೇಬೇಕು. ನನಗೇನು ಬಿಡಿ ಏನಾಗುತ್ತೆ ಅಥವಾ ಯಾರು ಈಗ ಬರೀ ನಾವು ಯಾರೋ ಒಂದು ಗುಂಪು ಬಂದಿಲ್ಲ, ಇಲ್ಲಿ ಯಾರೋ ಎಂಪ್ಲಾಯೀಸ್ ಮಾತ್ರ ಬಂದಿಲ್ಲ. ರಿಟೈರ್ಡ್ ಎಂಪ್ಲಾಯೀಸ್ ಹಿಡಿದು, ಗುತ್ತಿಗೆದಾರ ಸಂಘದಿಂದ ಹಿಡಿದು, GP ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ. ಹೇಳಿದೆ ಗುತ್ತಿಗೆದಾರರು ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಸಪೋರ್ಟ್ ಕೊಡ್ತಿದ್ದಾರೆ. ಸೊ ಹಂಗಿದ್ದಾಗ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ನಿಮ್ಗೆ ಅನ್ಸಿದೆ ಈಗ ಎಷ್ಟೋ ಜನ ನಾನು ಬಂದಾಗ ಹೇಳಿದ್ರೆ ಏನಂತ ಹೇಳಿದ್ರೆ, ನೀವು ಅಂದ್ರೆ ನಾವು ಒಬ್ಬೊಬ್ಬರೇ ಕ್ಯಾಂಪ್ ಮೇಂಟೈನ್ ಮಾಡ್ತೀವಿ, 400-500 TC ಬರ್ತವೆ, ಮೇಂಟೈನ್ ಮಾಡ್ತೀವಿ. ಇದೇನಪ್ಪ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಪ್ರೈವೇಟ್ ಅಂತಾರಲ್ಲ, ಪ್ರೈವೇಟ್ ನೀನು ಯಾವ ತರ ಮಾಡ್ತಾನೆ? ಅವ್ನಿಂದ ಫ್ಲೈಟ್ ಬಂದು ಮಾಡ್ಬೇಕಷ್ಟೇ ಎಲ್ಲ TCಗಳನ್ನ.